Now, if you turn to 2 Corinthians, ಈಗ 2ನೇ ಕೊರಿಂಥಿಯವರಿಗೆ 4th chapter 4ನೇ ಅಧ್ಯಾಯಕ್ಕೆ and the 4th verse, ಮತ್ತು 4ನೇ ವಚನಕ್ಕೆ ತಿರುಗಿಸುವುದಾದ್ರೆ this is what you will read. ಇದನ್ನೇ ನಾವು ಅಲ್ಲಿ ಓದುತ್ತೇವೆ. 2 Corinthians 4th chapter 2 ಕೊರಿಂಥ 4:4 3 and 4. 3 ಮತ್ತು 4. But if our gospel is hid, it is hid to them who are lost. ನಮ್ಮ ಸುವಾರ್ತೆಯು ಮರೆಯಾಗಿರುವುದಾದರೆ ಅದು ತಪ್ಪಿ ಹೋದವರಿಗೆ ಮರೆಯಾಗಿದೆ. In whom the God of this world hath blinded the minds of them which believe not. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಮಹಿಮೆಯ ಸುವಾರ್ತೆಯಲ್ಲಿ ಇವರು ಪ್ರಕಾಶಿಸಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. See, ನೋಡಿ, what is this? ಇದೇನು ಹೇಳ್ತದೆ? The God of this world. Who is the God of this world? ಈ ಪ್ರಪಂಚದ ದೇವರು ಯಾರು? ಈ ಪ್ರಪಂಚದ ದೇವರು The Lord Jesus said, ಯೇಸು ಕ್ರಿಸ್ತನು ಹೇಳ್ತಾನೆ, you are of your father the devil. ನೀವು ನಿಮ್ಮ ತಂದೆಯಾದ ಸೈತಾನನಿಂದ ಬಂದವರು ಅಂತ. Everyone that doeth evil ದುಷ್ಟತ್ವವನ್ನು ನಡೆಸುವ ಪ್ರತಿಯೊಬ್ಬರು is of the devil. ಅವರು ಸೈತಾನನವರು. See, today ಈ ದಿನದಲ್ಲಿ when we look at our society, ನಮ್ಮ ಸಮಾಜವನ್ನು ನಾವು ನೋಡುವುದಾದ್ರೆ what do we see? ಏನು ನೋಡುತ್ತೇವೆ? Everywhere bribe taking. ಎಲ್ಲ ಕಡೆ ಲಂಚಕೋರುತನ. Religion on the one side, ಧರ್ಮವು ಒಂದು ಕಡೆ, prayer and puja on the one side, ಪ್ರಾರ್ಥನೆ ಪೂಜೆಗಳು ಇನ್ನೊಂದು ಕಡೆ, and bribe taking. ಲಂಚ ತೆಗೆದುಕೊಳ್ಳುವುದು ಇನ್ನೊಂದು. You know, God sees oppression. ದೇವರು ಈ ಒತ್ತಡಗಳನ್ನೆಲ್ಲ ನೋಡುತ್ತಾನೆ. God said to Moses, ದೇವರು ಮೋಶೆಗೆ ಹೇಳಿದನು, I have seen the sufferings of my people. ನನ್ನ ಜನರ ಕಷ್ಟಪಡುವುದನ್ನು ನರಳಾಡುವುದನ್ನು ನಾನು ಕಂಡಿದ್ದೇನೆ. And I have come to deliver. ನಾನು ಅವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಬಂದಿದ್ದೇನೆ ಎಂದು ಹೇಳ್ತಾನೆ. God looks and he discerned. ದೇವರು ನೋಡಿ ಅದನ್ನು ಗ್ರಹಿಸಿದನು. Where there is oppression. ಎಲ್ಲಿ ಆ ಒತ್ತಡ ಇದೆ ಎಂದು. You know, ನೋಡಿ, a girl gets married and goes to a house. ಒಂದು ಹುಡುಗಿ ಮದುವೆಯಾಗಿ ತನ್ನ ಗಂಡನ ಮನೆಗೆ ಹೋಗುವಾಗ The mother-in-law is there who is 60 years. ಅಲ್ಲಿ ಒಂದು ಅತ್ತೆ ಇರುತ್ತಾಳೆ, ಬಹುಶಃ 60 ವರ್ಷ ಆಗಿರಬಹುದು ಆಕೆಗೆ. What does she say? ಆಕೆ ಏನು ಹೇಳ್ತಾಳೆ? That is not the way to do mixed chapati. ಮತ್ತು ಚಪಾತಿಯನ್ನು ಮಾಡುವಂತ ರೀತಿ ಇದಲ್ಲ ಅಂತ ಹೇಳ್ತಾಳೆ. That is not the way to turn the chapati. ಚಪಾತಿಯನ್ನು ತಿರುಗಿಸುವಂತ ರೀತಿಯೂ ಸಹ ವಿಧಾನವೂ ಸಹ ಇದಲ್ಲ. What did your mother teach you? ನಿನ್ನ ತಾಯಿ ಏನು ಕಲಿಸಿದಳು ನಿನಗೆ? Soon there is oppression in that family. ಆ ಕುಟುಂಬದಲ್ಲಿ ಆ ತಕ್ಷಣವೇ ಒತ್ತಡ ಪ್ರಾರಂಭವಾಗುತ್ತದೆ. I don't know how many of you love your mothers-in-law. ಮತ್ತು ನನಗೆ ಗೊತ್ತಿಲ್ಲ ಎಷ್ಟು ಜನರು, Whether you have a mother-in-law is doubtful. ಎಷ್ಟು ಜನರು ಅತ್ತೆಯನ್ನು ಪ್ರೀತಿಸುತ್ತೀರಿ. ಬಹುಶಃ ನಿಮಗೆ ಅತ್ತೆ ಇದ್ದಾರೋ ಇಲ್ಲೋ ಏನೋ ಒಂದು ಸಂಶಯ ಇದೆನೋ. Or you are praying, Lord, let my mother-in-law die quickly. ಅಥವಾ ನೀವು ಈ ತರ ಪ್ರಾರ್ಥನೆ ಮಾಡ್ತಿದ್ದೀರಿ, ನಾವು ಕರ್ತನೆ ನನ್ನ ಅತ್ತೆ ಬೇಗನೆ ಸಾಯಲಿ ಎಂಬುದಾಗಿ. What kind of prayer is that? ಎಂಥ ರೀತಿಯಂತ ಪ್ರಾರ್ಥನೆ ಅದು? Don't pray such prayer. ಅಂತ ಪ್ರಾರ್ಥನೆಗಳನ್ನು ನೀವು ಮಾಡಬೇಡ್ರಿ. But you know, ಆದ್ರೆ ಗೊತ್ತಾ, it is not only in the hearts of men, but also in the hearts of all people. ಅದು ಮನುಷ್ಯರ ಅವರ ಹೃದಯದಲ್ಲಿ ಮಾತ್ರ ಅಲ್ಲ, ಅದರ ಎಲ್ಲಾ ಜನರ ಹೃದಯದಲ್ಲಿ ಇದೇ ಇರುತ್ತದೆ. What does Jesus say? ಯೇಸು ಕ್ರಿಸ್ತನು ಏನು ಹೇಳಿದನು? Out of the heart proceed evil thoughts. ನಿಮ್ಮ ಹೃದಯದೊಳಗಿಂದ ಕೆಟ್ಟ ಆಲೋಚನೆಗಳು ಹೊರಗೆ ಬರುತ್ತವೆ. Adulteries, ವ್ಯಭಿಚಾರ, fornication, ಮತ್ತು ಜಾರತ್ವ, murder. ಕೊಲೆ. So, ಆದ್ರಿಂದ when you hear of murder, ಕೊಲೆಗಳನ್ನ ನೀವು ಕೇಳಿಸಿಕೊಳ್ಳುವಾಗ you must know that the Lord Jesus told us murder comes from the heart. ನೀವು ಅದನ್ನು ತಿಳಿದುಕೊಳ್ಳಬೇಕು. ಕರ್ತನಾದಂತ ಯೇಸು ಕ್ರಿಸ್ತನು ಇದನ್ನು ಹೇಳಿದ್ದಾನೆ. ಕೊಲೆ ಅನ್ನುವಂಥದ್ದು ಹೃದಯದೊಳಗಿಂದ ಬರುತ್ತದೆ. You know, my friend, ನನ್ನ ಪ್ರಿಯ ಸ್ನೇಹಿತರೆ, ನಿಮಗೆ ಗೊತ್ತಾ,
Even if you are on the other side of the political border, ಮತ್ತು ರಾಜಕೀಯ ವಿಷಯಗಳಿಂದ ನೀವು ಇನ್ನೊಂದು ಕಡೆ ನೀವು ಇರುವುದಾದರೂ ಸಹ you still love that person. ಆ ವ್ಯಕ್ತಿಯನ್ನು ಇನ್ನೂ ಪ್ರೀತಿಸುತ್ತೀರಿ ನೀವು. A man who had been in the war in the Second World War, ಒಬ್ಬ ಎರಡನೇ ಪ್ರಪಂಚದ ಯುದ್ಧದಲ್ಲಿದ್ದಂಥ ವ್ಯಕ್ತಿ, he said to me, ಆತ ನನಗೆ ಹೇಳಿದ, I am so glad. He was a German. ಅವರು ಜರ್ಮನ್ ದೇಶದಿಂದ ಇದ್ದರು. ಅವರಿಗೆ ಬಹಳ ಸಂತೋಷ ಯಾವುದಂದರೆ, And you know, the Germans and the British and the Americans had many great battles. ಮತ್ತು ಜರ್ಮನ್ ದೇಶದವರಿಗೆ, ಬ್ರಿಟನ್ಗೆ, ಅಮೆರಿಕದವರಿಗೆ ದೊಡ್ಡ ದೊಡ್ಡ ಯುದ್ಧಗಳು ಇರುತ್ತವೆ. But you know what this German told me? ಆದರೆ ಈ ಜರ್ಮನ್ ದೇಶದವರು ನನಗೆ ಆ ವ್ಯಕ್ತಿ ಏನು ಹೇಳಿದ ಗೊತ್ತಾ? I am so glad I did not kill anybody in the war. ಈ ಯುದ್ಧದಲ್ಲಿ ನಾನು ಯಾರು ಒಬ್ಬರನ್ನು ಕೊಲ್ಲಲಿಲ್ಲ, ಅದು ನನಗೆ ಸಂತೋಷ ಅಂತ. Because ಯಾಕೆಂದರೆ this is the commandment of God. ಇದು ದೇವರ ಒಂದು ಆಜ್ಞೆಯಾಗಿರುತ್ತದೆ. Thou shalt not kill. ನೀನು ಕೊಲೆ ಮಾಡಬಾರದೆಂದು. Today's ಈ world, ದಿನದ ಲೋಕದಲ್ಲಿ, anywhere in the world, ಲೋಕದ ಎಲ್ಲ ಯಾವುದೇ it ಕಡೆಯಲ್ಲಿ looks like people want to kill. ಜನರು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂದಿರುತ್ತಾರೆ. Murder is coming out of the heart. ಹೃದಯದೊಳಗಿಂದ ಕೊಲೆ ಅನ್ನುವಂಥದ್ದು ಬರುತ್ತಾ ಇದೆ. You know what God says? ದೇವರೇನು ಹೇಳ್ತಾನೆ ಗೊತ್ತಾ? God says, ದೇವರು ಹೇಳ್ತಾನೆ, first command of God is this. ದೇವರ ಮೊದಲನೇ ಆಜ್ಞೆ ಇದಾಗಿರುತ್ತದೆ. The Lord your God is one God. ನಿಮ್ಮ ಕರ್ತನಾದ ದೇವರು ಒಬ್ಬನೇ. And thou shalt love the Lord your God with all your heart, ನೀವು ಆತನನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬೇಕು, all your soul. ನಿಮ್ಮ ಪೂರ್ಣ ಪ್ರಾಣದಿಂದ. You know, God has given us what is known as willpower. ಮತ್ತು ದೇವರು ನಮಗೆ ಆಯ್ಕೆ ಮಾಡುವಂತ ಶಕ್ತಿಯನ್ನ ಕೊಟ್ಟಿದ್ದಾನೆ. A man, you see this wall. ಮತ್ತು ಈ ಗೋಡೆಯನ್ನು ನೀವು ನೋಡ್ತೀರಿ. This wall has got some hundreds of bricks. ಮತ್ತು ಈ ಗೋಡೆಯಲ್ಲಿ ಸುಮಾರು 100 ಇಟ್ಟಿಗೆಗಳಿವೆ. Or concrete blocks. ಮತ್ತು ಕಾಂಕ್ರೀಟ್ ಸಹ ಇದಕ್ಕೆ ಹಾಕಲ್ಪಟ್ಟಿದೆ. The mason puts a brick upon brick. ಒಬ್ಬ ಮೇಸ್ತ್ರಿಯು ಒಂದು ಇಟ್ಟಿಗೆ ಮೇಲೆ ಇಟ್ಟಿಗೆಯನ್ನು ಇಟ್ಟಿದ್ದಾನೆ. Otherwise you will never have a wall. ಇಲ್ಲ ಅಂದರೆ ನಿಮಗೆ ಗೋಡೆ ಇರುವುದಕ್ಕೆ ಸಾಧ್ಯವಿಲ್ಲ. If he says in the middle of building a wall, ಈ ಕಟ್ಟಡದ ಮಧ್ಯದಲ್ಲಿ, ಗೋಡೆಯನ್ನು ಕಟ್ಟುವ ಮಧ್ಯದಲ್ಲಿ ಆತನ I ಹೇಳುವುದಾದರೆ, don't feel like building this wall. ಇದನ್ನು ಕಟ್ಟುವುದಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ ಅಂತ That ಹೇಳುವುದಾದರೆ, man is never going to be a mason. ಆತನು ಮೇಸ್ತ್ರಿ ಆಗುವುದಕ್ಕೆ ಸಾಧ್ಯವಿಲ್ಲ. A hockey player, ಒಬ್ಬ ಹಾಕಿ ಆಟಗಾರನು, he says, I will shoot that goal. ಮತ್ತು ನಾನು ಆ ಗೋಲನ್ನು ಹೊಡೆಯುತ್ತೇನೆ ಅಂತ ಅಂದುಕೊಳ್ಳುವುದಾದರೆ, And he makes up his mind. ಮತ್ತು ಆತನ ಮನಸ್ಸನ್ನು ಹೀಗೆ ಮಾಡಿಕೊಳ್ಳುತ್ತಾನೆ, There are 10, 11 people against me, ನನ್ನ ವಿರೋಧವಾಗಿ 10-11 ಜನರಿದ್ದಾರೆ, but I will take the ball through them ಆದರೆ ಈ ಬಾಲ್ ಅನ್ನು ಅವರ ಮಧ್ಯದೊಳಗಿಂದ ತೆಗೆದುಕೊಂಡು and ಹೋಗುತ್ತೇನೆ I will shoot into the goal. ಮತ್ತು ಆ ಗೋಲ್ನಲ್ಲಿ ನಾನು ಅದನ್ನು ಹೊಡೆಯುತ್ತೇನೆ. Now, when we want to do ಈಗ something, ನಾವು ಏನೋ ಒಂದು ಮಾಡಬೇಕೆಂದಿದ್ದಾಗ very often we do it. ನಾವು ಅದನ್ನು ಮತ್ತೆ ಸಾಮಾನ್ಯವಾಗಿ ಮಾಡ್ತಾ ಇರ್ತೇವೆ. God has given to us the power of choice ದೇವರು ಆಯ್ಕೆ ಮಾಡುವಂತ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ, and also volitional power. ಮತ್ತು ಒಂದು ಸ್ವೇಚ್ಛತೆಯ ಆಯ್ಕೆಯನ್ನು ಸಹ ಕೊಟ್ಟಿದ್ದಾನೆ. See how many people go through Kashmir to distant caves, ಮತ್ತು ಕಾಶ್ಮೀರದಿಂದ ವಿವಿಧ ಪ್ರಾಂತ್ಯಗಳಿಗೆ ಎಷ್ಟೊಂದು ಜನರು ಹೋಗುತ್ತಾರೆ, saying we want to worship God. ಮತ್ತು ಅವ್ರು ಹೇಳ್ತಾರೆ ನಾವು ದೇವರನ್ನು ಆರಾಧಿಸಬೇಕೆಂಬುದಾಗಿ. And they do it. ಮತ್ತು ಅವರು ಅದನ್ನು ಮಾಡ್ತಾರೆ. ಹಾಗೆ They walk through the snow, they die in the way. ಆ ಮಂಚಿನ ಮೂಲಕ ನಡೆದುಕೊಂಡು ಹೋಗುತ್ತಾರೆ, ದಾರಿಯ ಮಧ್ಯದಲ್ಲಿ ಅನೇಕರು ಸಾಯುತ್ತಾರೆ. The Lord Jesus said, ಯೇಸು ಕ್ರಿಸ್ತನು ಹೇಳ್ತಾನೆ, the first commandment is, ನಮಗೆ ಮೊದಲನೇ ಆಜ್ಞೆ ಅಂದ್ರೆ, thou shalt love the Lord your God with all your heart. ನಿಮ್ಮ ಪೂರ್ಣ ಹೃದಯದಿಂದ ನಿಮ್ಮ ದೇವರಾದ ಯೆಹೋವನನ್ನು ನೀವು ಪ್ರೀತಿಸಬೇಕು. When you love God with all your heart, ನೀವು ಪೂರ್ಣ ಹೃದಯದಿಂದ ನಿಮ್ಮ ದೇವರನ್ನ ನೀವು ಪ್ರೀತಿಸುವಾಗ,
You will do no evil to your neighbor. ನಿಮ್ಮ ನೆರೆಯವರಿಗೆ ಯಾವುದೇ ಒಂದು ದುಷ್ಟತನವನ್ನ ಕೇಡನ್ನ ಮಾಡುವುದಿಲ್ಲ. Love worketh no ill to the neighbor. ಪ್ರೀತಿಯು ತನ್ನ ನೆರೆಯವನಿಗೆ ಯಾವ ಕೇಡನ್ನು ಬಯಸುವುದಿಲ್ಲ, ಮಾಡುವುದಿಲ್ಲ. How can you steal? ನೀವು ಹೇಗೆ ಕದ್ದುಕೊಳ್ಳುವುದಕ್ಕೆ ಸಾಧ್ಯ? Of course, I have seen big thieves. ನಾನು ಖಂಡಿತವಾಗ್ಲೂ ನೋಡಿದ್ದೇನೆ ದೊಡ್ಡ ದೊಡ್ಡ ಕಳ್ಳರನ್ನ. And I saw the Lord Jesus speaking to them and changing their ಮತ್ತು hearts. ಕರ್ತನಾದ ಯೇಸು ಅವರನ್ನ ಸಂಗಡ ಮಾತನಾಡಿ ಅವರನ್ನ ಬದಲಾಯಿಸುವುದನ್ನು ಸಹ ನಾನು ನೋಡಿದ್ದೇನೆ. And some of those thieves returned the things which they stole. ಕಳ್ಳರು ಕದ್ದುಕೊಂಡಂತ ವಿಷಯಗಳನ್ನು ಹಿಂತಿರುಗಿಸುವುದನ್ನು ಸಹ ನಾವು ನೋಡುತ್ತೇವೆ. Thou shalt love the Lord your God with all your heart, ನಿಮ್ಮ ಪೂರ್ಣ ಹೃದಯದಿಂದ ನಿಮ್ಮ ದೇವರನ್ನ ನೀವು ಪ್ರೀತಿಸಬೇಕು. all your soul, ನಿಮ್ಮ ಪೂರ್ಣ ಮನಸ್ಸಿನಿಂದ, with all your mind. ನಿಮ್ಮ ಪೂರ್ಣ ಪ್ರಾಣದಿಂದ. See, people sit before the television. ಜನರು ಟಿವಿಯ ಮುಂದೆ ಅನೇಕ ಕಾಲ ಕುಳಿತುಕೊಳ್ತಾರೆ. They look at filthy pictures. ಮತ್ತು ಬಹಳ ಹೊಲಸಾದಂತ ಚಿತ್ರಗಳನ್ನು ನೋಡುತ್ತಾರೆ. And their thoughts are so wicked. ಮತ್ತು ಅವರ ಯೋಚನೆಗಳು ಬಹಳ ದುಷ್ಟತನದಿಂದ ತುಂಬಿಕೊಳ್ಳುತ್ತದೆ. You know, God looks at the thoughts. ಮತ್ತು ದೇವರು ಯೋಚನೆಗಳನ್ನು ನೋಡುವಂತ ದೇವರಾಗಿರ್ತಾನೆ. So thou shalt love the Lord with all your mind ಆದ್ದರಿಂದ ನೀವು ನಿಮ್ಮ ಪೂರ್ಣ ಮನಸ್ಸಿನಿಂದ ದೇವರನ್ನು and ಪ್ರೀತಿಸಬೇಕು all your strength. ಮತ್ತು ನಿಮ್ಮ ಪೂರ್ಣ ಬಲದಿಂದ. See, India is a very big place. It's almost like a continent, subcontinent. ಮತ್ತು ಭಾರತವು ಒಂದು ದೊಡ್ಡ ದೇಶವಾಗಿದೆ. ಅದು ಸುಮಾರು ಒಂದು ಖಂಡದ ರೀತಿಯಲ್ಲಿದೆ. Kashmir has got 8 million people, I was told. Whether it is a little more or less, I am not sure. ಬಹುಶಃ ಕಾಶ್ಮೀರದಲ್ಲಿ 80 ಲಕ್ಷ ಜನರು ಎಂಬುದಾಗಿ ನಾನು ಕೇಳಿಸಿಕೊಂಡೆ. 8 million. 80 ಲಕ್ಷ ಜನರು. And when you look at Kashmir, ಮತ್ತು ಕಾಶ್ಮೀರನ ನೀವು ನೋಡುವಾಗ some of these people live in distant hills. ಮತ್ತು ಸ್ವಲ್ಪ ಜನರು ಬೆಟ್ಟದ ಅಡಿಗಳಲ್ಲಿ ಇರುತ್ತಾರೆ, ವಾಸಿಸುತ್ತಾರೆ. But ಆದರೆ when you begin to love God with all your heart, ನೀವು ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸುವುದಕ್ಕೆ you will ಪ್ರಾರಂಭಿಸುವಾಗ take this good news to the people who are in remote places. ಅಂತ ಸ್ಥಳದಲ್ಲಿ ಇರುವಂತ ಜನರಿಗೆ ಈ ಸುವಾರ್ತೆಯನ್ನು ನೀವು ತೆಗೆದುಕೊಂಡು ಹೋಗುತ್ತೀರಿ. Today we see people hiding in remote areas, ಇಂಥ ಒಂದು ಸ್ಥಳಗಳಲ್ಲಿ ಜನರು ಬಚ್ಚಿಟ್ಟುಕೊಂಡಿರುವುದನ್ನು ನಾವು ನೋಡುತ್ತೇವೆ. planning evil, doing evil. ದುಷ್ಟತನವನ್ನು ಯೋಚನೆ ಮಾಡುತ್ತಾ, ದುಷ್ಟತನವನ್ನು ಮಾಡುತ್ತಾ They live in some very remote region. ಬಹಳ ಆಳದಲ್ಲಿರುವಂತ ಸ್ಥಳಗಳಲ್ಲಿ ಅವರು ವಾಸಿಸುತ್ತಾರೆ. They are using their strength for evil. ತಮ್ಮ ಶಕ್ತಿಯನ್ನೆಲ್ಲ ಕೆಟ್ಟದ್ದು ಮಾಡುವುದರಲ್ಲಿ ಉಪಯೋಗಿಸುತ್ತಿದ್ದಾರೆ. But Jesus said, ಯೇಸು ಕ್ರಿಸ್ತನು ಹೇಳುತ್ತಾನೆ, when you love God with all your heart, ನೀವು ಪೂರ್ಣ ಹೃದಯದಿಂದ ದೇವರನ್ನ ಪ್ರೀತಿಸುವಾಗ, and then your neighbor as yourself. ಮತ್ತು ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸುವಾಗ, Your neighbor as yourself. ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸುವಾಗ. Do you see that, my friends? ಅದನ್ನು ನೀವು ಗಮನಿಸ್ತೀರ ನನ್ನ ಸ್ನೇಹಿತರೆ? We have no love in this country. ಈ ದೇಶದಲ್ಲಿ ನಮಗೆ ಪ್ರೀತಿ ಅನ್ನುವಂಥದ್ದಿಲ್ಲ. Oh, that man belongs to some Buddhist ಮತ್ತು religion. ಬುದ್ಧಿಸಂಗೆ ಇವರು ಒಳಗಾಗಿದ್ದಾರೆ ಅಂತ ವ್ಯಕ್ತಿ, Or that man is another religion. ಅಥವಾ ಇನ್ನೊಬ್ಬ ಧರ್ಮಕ್ಕೆ ಸೇರಿದವನು. I only love people of my background. ನನ್ನ ಹಿನ್ನೆಲೆ ಅಂತ ಇದ್ದಂತ ಜನರನ್ನು ಮಾತ್ರ ನಾನು ಪ್ರೀತಿಸುತ್ತೇನೆ. Hatred ದ್ವೇಷ all over the world today, ಲೋಕದಲ್ಲಿ ಎಲ್ಲಾ ಕಡೆ ಇದೆ, and especially in this country. ಮತ್ತು ವಿಶೇಷವಾಗಿ ಈ ದೇಶದಲ್ಲಿ Hatred. ದ್ವೇಷ. What is the command of God? ದೇವರ ಆಜ್ಞೆ ಏನಾಗಿದೆ? Love your neighbor as yourself. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. See, we have Christianity, we have churches, ನಮಗೆ ಕ್ರೈಸ್ತತ್ವ ಇದೆ, ಸಭೆಗಳಿವೆ. but the people think, ಆದ್ರೆ ಜನರು ಅಂದುಕೊಳ್ತಾರೆ, oh, they're getting money from somewhere, ಅವರಿಗೆ ಎಲ್ಲಿಂದಲೋ ಹಣ ಸಿಗುತ್ತಾ ಇದೆ, and therefore ಅದಕ್ಕಾಗಿ they say they are building a church or building some hospital. ಮತ್ತು ಈ ಚರ್ಚ್ ಅನ್ನು ಕಟ್ತಾರೆ, ಹಾಸ್ಪಿಟಲ್ಗಳನ್ನು ಕಟ್ತಿದ್ದಾರೆ, They're getting money, ಅವರಿಗೆ ಹಣ ಸಿಗ್ತಾ ಇದೆ. and so ಆದ್ರಿಂದ
They must give us free medical treatment. ಅದಕ್ಕಾಗಿ ಉಚಿತ ವೈದ್ಯವನ್ನು ಅವರು ನಮಗೆ ಕೊಡಬೇಕು. They must give us free education. ಮತ್ತು ಉಚಿತ ಒಂದು ವಿದ್ಯಾಭ್ಯಾಸ ಕೊಡಬೇಕು. Listen, friends. ಕೇಳಿರಿ ಸ್ನೇಹಿತರೆ, I don't believe in getting money from here or there. ಇಲ್ಲಿಂದಲೋ ಅಲ್ಲಿಂದಲೋ ಹಣ ಸಿಗುತ್ತದೆ ಅನ್ನುವಂಥ ವಿಷಯದಲ್ಲಿ ನನಗೆ ನಂಬಿಕೆ ಇಲ್ಲ. My father gave all his property ನಮ್ಮ ತಂದೆಯು to build the work of God. ದೇವರ ಕೆಲಸ ಮಾಡುವುದಕ್ಕಾಗಿ ತಮಗಿದ್ದಂಥ ಆಸ್ತಿಯನ್ನೆಲ್ಲ ಕೊಟ್ಟು ಬಿಟ್ಟರು. I am his eldest son. ನಾನು ದೊಡ್ಡ ಮಗನಾಗಿದ್ದೇನೆ ಅವರಿಗೆ. He did not give me any money. ನನಗೆ ಅವ ಯಾವ ಹಣ ಕೊಡಲಿಲ್ಲ. But I am so glad. ಆದರೆ ನನಗೆ ಎಷ್ಟು ಸಂತೋಷ ಅಂದರೆ He taught me to look to the living God. ಸಜೀವ ದೇವರನ್ನ ನೋಡುವಂಥದ್ದನ್ನ ಅವರು ನಮಗೆ ಕಲಿಸಿಕೊಟ್ರು. You know, he is Jehovah Jireh. ಆತನು ಯೆಹೋವ ಈರೆಯಾಗಿದ್ದಾನೆ. He will provide. ಆತನು ಒದಗಿಸುತ್ತಾನೆ. So we see people, ನಾವು ಜನರನ್ನು ನೋಡುತ್ತೇವೆ, they will not sacrifice. ಅವರು ಯಾವ ತ್ಯಾಗವನ್ನ ಮಾಡುವುದಿಲ್ಲ. They will not love their neighbor. ತಮ್ಮ ನೆರೆಹೊರೆಯವರನ್ನು ಪ್ರೀತಿಸುವುದಿಲ್ಲ. But they are grumbling or fighting, saying that man is getting some money. ಅವರು ಯಾವಾಗಲೂ ಗೊಣಗೊಟ್ಟುತ್ತಾ ಜಗಳವಾಡುತ್ತಾ ಬೇರೆಯವರ ಮೇಲೆ ದೂರ ಇರ್ತಾರೆ. Why does not he give me free ಅವರಿಗೆ ಹಣ treatment? ಸಿಗ್ತದೆ, ಯಾವುದಕ್ಕಾಗಿ ಉಚಿತ ಚಿಕಿತ್ಸೆ Give me ಕೊಡೋದಿಲ್ಲ? some money. ಸ್ವಲ್ಪ ಹಣ ಯಾಕೆ ಕೊಡಬಾರದು? I never did that. ಅದನ್ನ ನಾನು ಯಾವತ್ತೂ ಮಾಡಲಿಲ್ಲ. I taught the people. ನಾನು ಜನರಿಗೆ ಇದನ್ನ ಹೇಳಿ ಕಲಿಸಿಕೊಟ್ಟೆ. Listen, ಕೇಳಿಸ್ಕೊಳ್ರಿ, even if you're a poor man, ನೀನೊಬ್ಬ ಬಡ ವ್ಯಕ್ತಿಯಾಗಿದ್ದರೂ God's command is this, ದೇವರ ಆಜ್ಞೆ ಇದಾಗಿದೆ, that you should love your neighbor. ನೀನು ನಿನ್ನ ನೆರೆಯವನನ್ನ ಪ್ರೀತಿಸಬೇಕು. Not wait for somebody in America to send you money. ಅಮೆರಿಕದಲ್ಲಿದ್ದಂಥ ಯಾರೋ ಒಬ್ಬರು ನಿಮಗೆ ಹಣ ಕಳಿಸುವುದಕ್ಕಾಗಿ ನೀವು ಕಾದಿರಬಾರದು. God's command is, ದೇವರ ಆಜ್ಞೆ ಇದೇನೆಂದ್ರೆ, thou shalt love your neighbor. ನೀನು ನನ್ನ ನೆರೆಯವನನ್ನ ಪ್ರೀತಿಸಬೇಕು. How sad. ಎಷ್ಟು ದುಃಖಕರ. We don't have that love. ಆ ಪ್ರೀತಿ ನಮ್ಮಲ್ಲಿ ಇಲ್ಲ. That is why ಅದಕ್ಕಾಗಿ when I go to some parts of India, ನಾವು ಭಾರತದ ಒಂದು ಭಾಗಗಳಲ್ಲಿ ಹೋದಾಗ I find that nobody has given them the word of God. ದೇವರ ವಾಕ್ಯವನ್ನು ಅವರಿಗೆ ಯಾರು ಕಲಿಸಲಿಲ್ಲ ಎಂಬುದಾಗಿ ನೋಡುವುದು ದುಃಖಕರ. I always tell ನಾನು ಯಾವಾಗಲೂ ಹೇಳುತ್ತೇನೆ this story. ಈ ಒಂದು ಕಥೆಯನ್ನ. Years ago, ವರ್ಷಗಳ ಕೆಳಗೆ when the father was preaching, ನಮ್ಮ ತಂದೆಯವರು ಪ್ರಸಂಗ ಮಾಡುತ್ತಾ ಇರುವಾಗ a man came in great distress. ದೊಡ್ಡ ದುಃಖದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಬಂದನು. He said, for 3 days my wife is in labor. ಅವರು ಹೇಳಿದರು, ನನ್ನ ಹೆಂಡತಿ 3 ದಿವಸದಿಂದ ಪ್ರಸವ ವೇದನೆಯಲ್ಲಿ ಇದ್ದಾಳೆ ಎಂದು. Listen, we love people of all religion. ನೋಡಿ, ನಾವು ಎಲ್ಲಾ ಧರ್ಮದ ಜನರನ್ನ ಪ್ರೀತಿಸುತ್ತೇವೆ. We love them ಅವರನ್ನ ಪ್ರೀತಿಸುತ್ತೇವೆ ನಾವು, because it is the command of God. ಯಾಕೆಂದ್ರೆ ಅದು ದೇವರ ಆಜ್ಞೆ ಆಗಿರುತ್ತದೆ. Poor people, ಬಡ ಜನರು, anybody. ಯಾರೇ ಆಗಿರಲಿ. Now my father said, ಈಗ ನಮ್ಮ ತಂದೆ ಹೇಳಿದರು, we will pray for you, ನಾವು ಪ್ರಾರ್ಥಿಸುತ್ತೇವೆ for ನಿಮಗೆ, your wife. ನಿಮ್ಮ ಹೆಂಡತಿಗೋಸ್ಕರ ಪ್ರಾರ್ಥಿಸುತ್ತೇವೆ. So he called one of our men ನಮ್ಮ ವ್ಯಕ್ತಿಯನ್ನು ಕರೆದು ಹೇಳಿದರು and said, pray for this man's wife. ಇವರ ಹೆಂಡತಿಗಾಗಿ ನೀವು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದರು. She is suffering very much. ಅವರು ಬಹಳ ವೇದನೆಗೆ ಒಳಗಾಗಿದ್ದಾರೆ. And this poor man, ಮತ್ತು ಈ ಒಬ್ಬ ಬಡ ವ್ಯಕ್ತಿಯು, he was not a Christian. ಅವರು ಕ್ರೈಸ್ತರಲ್ಲ, He was a Muslim. ಅವರು ಮುಸ್ಲಿಮರಾಗಿದ್ದರು, And ಇಸ್ಲಾಂ. he came and said, pray for my wife. ಅವರು ಬಂದು ಕೇಳಿಕೊಂಡ್ರು, ನನ್ನ ಹೆಂಡತಿಗೋಸ್ಕರ ಪ್ರಾರ್ಥಿಸಿರಿ ಅಂತ. Any husband ಯಾವುದೇ ಒಬ್ಬ ಗಂಡನು wants his wife not to suffer. ತನ್ನ ಹೆಂಡತಿ ಶ್ರಮೆಗೆ ಒಳಗಾಗಬಾರದೆಂದು ಬಯಸುತ್ತಾನೆ. Anyway, ಏನೇ ಆಗಲಿ, this man prayed. ಈ ಮನುಷ್ಯನು ಪ್ರಾರ್ಥಿಸಿದ. And when he prayed, ಅವರು ಪ್ರಾರ್ಥಿಸಿದಾಗ God spoke. ದೇವರು ಅವರ ಸಂಗಡ ಮಾತನಾಡಿದರು. See, the living God, ಸಜೀವವಾದ ದೇವರು, he will speak to you. ಅವರು ನಿಮ್ಮ ಸಂಗಡ ಮಾತನಾಡ್ತಾನೆ. What did God say? ದೇವರೇನು ಹೇಳಿದ್ರು? There are twins. ಅಲ್ಲಿ ಅವಳಿ ಜವಳಿಗಳಿದ್ದಾರೆ. One babe is dead. ಒಂದು ಮಗು ಸತ್ತು ಹೋಗಿದೆ. And the other babe will be born safely. ಮತ್ತು ಇನ್ನೊಂದು ಮಗು ಸುರಕ್ಷಿತವಾಗಿ ಹುಟ್ಟಿಕೊಳ್ಳುತ್ತದೆ. So what happened? ಅಲ್ಲೇನಾಯ್ತು? This man told this man
this is going to happen. Go home. ಅವರು ಹೇಳಿದರು, ಇದೇ ಆಗುತ್ತದೆ, ನಡೆಯುತ್ತದೆ, ಆದ್ದರಿಂದ ಮನೆಗೆ ಹೋಗಿರಿ ಎಂದು ಹೇಳಿದರು. When he went home, ಅವರು ಮನೆಗೆ ಹೋದಾಗ what did he see? ಅವರು ಏನು ನೋಡಿದ್ರಲ್ಲಿ? His wife had just brought forth ಅವರ ಹೆಂಡತಿಗೆ ಆಗಲೇ ಹೆರಿಗೆ ಆಗಿದೆ ಎಂದು, a living baby ಒಂದು ಸಜೀವ ಮಗುವಿಗೆ and a dead baby. ಮತ್ತು ಇನ್ನೊಂದು ಸತ್ತ ಮಗುವಿಗೆ. And what did this man ಮತ್ತು say? ಈ ಮನುಷ್ಯನ ಏನು ಹೇಳಿದ? Oh, this is the word of the living God. ಅಯ್ಯೋ, ಇದು ಸಜೀವವಾದ ದೇವರ ಮಾತಾಗಿದೆ. Listen, friends. ಕೇಳಿರಿ ಸ್ನೇಹಿತರೆ, We must not think God is confined to me, who I am only a man. ಮತ್ತು ದೇವರು ನಾನೊಬ್ಬ ಕೇವಲ ಮನುಷ್ಯನು ಎಂಬುದಾಗಿ ಅನ್ನುಕೊಳ್ಳುವಂತ ವಿಚಾರಕ್ಕೆ ಇಷ್ಟಪಡುವುದಿಲ್ಲ. ಇಲ್ಲ. What do I see? ನಾವೇನ್ ನೋಡ್ತೇನೆ? People love darkness more than light. ಮತ್ತು ಜನರು ಬೆಳಕಿಗಿಂತ ಕತ್ತಲನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ. ಹೇಗೆ? Wherever I go, ನಾನು ಎಲ್ಲೇ ಹೋಗ್ಲಿ, I see people wanting magic. ಮತ್ತು ಈ ಒಂದು ಮ್ಯಾಜಿಕ್, ಯಾವುದೋ ಒಂದು ಮಾಯೆಯನ್ನ ಜನರು ಇಷ್ಟಪಡ್ತಿದ್ದಾರೆ. They say we have got some guru or some priest or somebody. ನಮಗೆ ಯಾರೋ ಒಬ್ಬರು ಯಾಜಕನೋ ಅಥವಾ ಗುರು ಒಬ್ಬರು ಇದ್ದಾರೆ. He will do magic. ಅವರು ಈ ಮಾಯೆಯನ್ನ ಮಾಡುತ್ತಾರೆ. Listen, ಕೇಳ್ರಿ, God does not do magic. ದೇವರು ಯಾವ ಮಾಯೆಯನ್ನು ಆತನು ಮಾಡುವುದಿಲ್ಲ. God does miracles. ದೇವರು ಅದ್ಭುತಗಳನ್ನ ಮಾಡುತ್ತಾನೆ. The greatest miracle ದೊಡ್ಡದಾದಂತಹ ಅದ್ಭುತ is the miracle that changes your heart. ನಿಮ್ಮ ಹೃದಯವನ್ನ ಬದಲಾಯಿಸುವಂತ ದೊಡ್ಡ ಅದ್ಭುತವಾದಾಗಿರುತ್ತದೆ. That is the greatest miracle. ಅದೇ ದೊಡ್ಡ ಅದ್ಭುತವಾಗಿರುತ್ತದೆ. How can you change the heart of a man? ಒಬ್ಬ ಮನುಷ್ಯನ ಹೃದಯವನ್ನ ಹೇಗೆ ಬದಲಾಯಿಸುವುದಕ್ಕೆ ಸಾಧ್ಯ? A man came to see me. ಒಬ್ಬ ಮನುಷ್ಯನನ್ನು ನೋಡುವುದಕ್ಕೆ ಬಂದ. I said to him, ನಾನು ಅವರಿಗೆ ಹೇಳಿದೆ, did you ever try to kill somebody? ನೀನು ಯಾರನ್ನಾದರೂ ಕೊಲೆ ಮಾಡುವುದಕ್ಕೆ ಪ್ರಯತ್ನಿಸಿದ್ದೀಯಾ? He said yes. ಅವ್ರು ಹೇಳಿದ್ರು ಹೌದು ಎಂದು. I sharpened my knife. I got it ready. ನನ್ನ ಕತ್ತಿಯನ್ನ ಹರಿತವನ್ನ ಮಾಡಿ ಅದನ್ನು ಸಿದ್ಧ ಮಾಡಿಕೊಂಡಿದ್ದೆ. I said, confess that sin to the living God. ಮತ್ತು ಸಜೀವ ದೇವರಿಗೆ ಆ ಒಂದು ನಿನ್ನ ಪಾಪದ ಅರಿಕೆಯನ್ನ ಮಾಡು ಎಂದು ಹೇಳಿದೆ. Then I also said, ನಾನು ಇದನ್ನು ಸಹ ಆತನಿಗೆ ಹೇಳಿದೆ, did you ever steal fish? ನೀವು ಯಾವಾಗಲಾದರೂ ಮೀನನ್ನ ಕದ್ದುಕೊಂಡಿದ್ದೀರಾ? He said yes. ಅವ್ರು ಹೇಳಿದ್ರು ಹೌದು ಎಂದು. I went and cast my net or I fished where it was against the law. ಮತ್ತು ನಿಯಮದ ವಿರುದ್ಧವಾಗಿರುವಂತಹ ಸ್ಥಳಕ್ಕೆ ಹೋಗಿ ನಾನು ನನ್ನ ಬಲೆಯನ್ನ ಬೀಸಿ ಮೀನು ಹಿಡಿದಿದ್ದೆ. Then the next thing to ask was very hard. ಇನ್ನೊಂದು ಕೇಳುವುದಕ್ಕೆ ನನಗೆ ಬಹಳ ಕಷ್ಟವಾಯಿತು. I said to him, ನಾನು ಆತನಿಗೆ ಕೇಳಿದೆ, did you commit adultery in a church? ಮತ್ತು ಸಭೆಯಲ್ಲಿ ನೀನು ವ್ಯಭಿಚಾರವನ್ನ ಮಾಡಿದ್ದೀಯಾ ಎಂದು ಕೇಳಿದೆ. See? ನೋಡ್ರಿ, He said yes. ಅವ್ರು ಹೇಳಿದ್ರು ಹೌದು ಎಂದು. You know, today ಈ ದಿನ ನೋಡ್ರಿ, they say this is the place where we pray. ನಾವು ಈ ಪ್ರಾರ್ಥಿಸುವಂತ ಸ್ಥಳವಿದಾಗಿರುತ್ತದೆ. This is the place where we do pujas. ಪೂಜೆಗಳನ್ನು ಮಾಡುವಂತ ಸ್ಥಳ ಇದಾಗಿರುತ್ತದೆ. Every sin takes place there. ಎಲ್ಲಾ ರೀತಿಯಾದಂತ ಪಾಪ ಇಲ್ಲೇ ಆಗ್ತಾ ಇದೆ ನೋಡಿ. Darkness. ಕತ್ತಲೆ. People will even hide bombs in that. ಮತ್ತು ಅಂತ ಒಂದು ಸ್ಥಳಗಳಲ್ಲಿ ಬಾಂಬುಗಳನ್ನು ಬಚ್ಚಿಟ್ಟಿರ್ತಾರೆ ಜನರು. No, my friend. ಇಲ್ಲ ನನ್ನ ಸ್ನೇಹಿತರೆ, God is a God of love. ದೇವರು ಪ್ರೀತಿಯ ದೇವರಾಗಿರುತ್ತಾನೆ. Hatred is a great darkness. ದ್ವೇಷವು ಒಂದು ದೊಡ್ಡ ಕತ್ತಲಾಗಿರುತ್ತದೆ. Stealing is a great darkness. ಕದಿಯುವಂಥದ್ದು ಸಹ ಒಂದು ದೊಡ್ಡ ಕತ್ತಲೆ ಆಗಿರುತ್ತದೆ. I could have gathered a lot of property. ಅಷ್ಟೊಂದು ಆಸ್ತಿಯನ್ನು ನಾನು ಗಳಿಸಬಹುದಾಗಿತ್ತು. How much property do I need? ಎಷ್ಟು ನನಗೆ ಆಸ್ತಿ ಬೇಕಾಗಿರುತ್ತದೆ? You tell me. ಹೇಳ್ರಿ ನೀವು. How much property? ನನಗೆ ಎಷ್ಟು ಆಸ್ತಿ ಬೇಕು? 2 meters 2 ಮೀಟರ by 60 centimeters. 2 ಮೀಟರ್ ಮತ್ತು 60 ಸೆಂಟಿಮೀಟರ್ ಬೇಕಾಗಬಹುದು. Is that enough? ಅದು ಸಾಕಾ? Or if you're a fat man, ಅಥವಾ ನೀವು ಬಹಳ ದಪ್ಪಗಾಗಿರುವಂತ ವ್ಯಕ್ತಿ ಆದ್ರೆ, then you need maybe a bigger pit. ಇನ್ನೂ ಸ್ವಲ್ಪ ದೊಡ್ಡ ಆಳವಾದ ಕುಣಿ ಬೇಕಾಗಬಹುದು. That's all. ಅಷ್ಟೇ. Are you going to take a suitcase to heaven? ಮತ್ತು ಪರಲೋಕಕ್ಕೆ ಒಂದು ಸೂಟ್ಕೇಸ್ ತೆಗೆದುಕೊಂಡು ಹೋಗ್ತೀರಾ? If you turn to Isaiah
60. ಏಷಾಯ 60ನೇ ಅಧ್ಯಾಯಕ್ಕೆ ನೀವು ತಿರುಗಿಸುವುದಾದರೆ This is what God says. 60, 1 and 2. 60, 1 ಮತ್ತು 2. Arise, ಏಳು, your light is come. ನಿನ್ನ ಮೇಲೆ ಪ್ರಕಾಶವು ಬಂದಿದೆ. The glory of the Lord has risen upon you. ಕರ್ತನ ಮಹಿಮೆಯು ನಿನ್ನ ಮೇಲೆ ಉದಯವಾಗಿದೆ. Today, ಈ ದಿನ in the heart of man, ಮನುಷ್ಯನ ಹೃದಯದಲ್ಲಿ there is the darkness of lying, ಸುಳ್ಳು ಹೇಳುವಂತ ಒಂದು ಕತ್ತಲೆ ಇದೆ, stealing, ಕಳ್ಳತನದ ಕತ್ತಲೆ, uncleanness of every sort, ಮತ್ತು ಎಲ್ಲಾ ವಿಧವಾದಂಥ ಅಶುದ್ಧತೆ, covet. ದುರಾಸೆ. Take that man's house. ಆ ಮನುಷ್ಯನ ಮನೆಯಂತೆ ಕದ್ದುಕೋ. My dear friend, ನನ್ನ ಪ್ರಿಯ ಸ್ನೇಹಿತರೆ, God says darkness has covered the earth ದೇವರು ಹೇಳುತ್ತಾನೆ ಕತ್ತಲೆಯು ಭೂಮಿಯನ್ನು ಆವರಿಸಿದೆ and gross darkness. ಮತ್ತು ಗಾಢ ಅಂಧಕಾರ, But the glory of the Lord has risen upon you. ಆದರೆ ದೇವರ ಮಹಿಮೆಯು ಪ್ರಕಾಶವು ನಿನ್ನ ಮೇಲೆ So what ಉದಯಿಸಿದೆ. are we going to choose? ಆದ್ರಿಂದ ನಾವು ಯಾವುದನ್ನು ಆಯ್ಕೆ Are we ಮಾಡುತ್ತೇವೆ? going to choose darkness? ನಾವು ಕತ್ತಲೆಯನ್ನು ಆಯ್ಕೆ ಮಾಡುತ್ತೇವಾ, Or are we going to choose the love of God? ಆದರೆ ದೇವರ ಪ್ರೀತಿಯನ್ನು ಆಯ್ಕೆ ಮಾಡುತ್ತಾ ಇದ್ದೇವಾ? The peace which God gives. ದೇವರು ಕೊಡುವಂತ ಶಾಂತಿ, The forgiveness which God gives. ದೇವರು ಕೊಡುವಂತ ಕ್ಷಮೆ. Oh, if we can fill Kashmir with love. ಕಾಶ್ಮೀರನ ಪ್ರೀತಿಯಿಂದ ಈ ರೀತಿಯಾಗಿ ತುಂಬಿಸುವುದಾದರೆ, I always tell people, ನಾನು ಯಾವಾಗಲೂ ಜನರಿಗೆ ಹೇಳ್ತೇನೆ, the guns of love are more powerful than any gun. ಮತ್ತು ಪ್ರೀತಿಯಿಂದ ತುಂಬಿರುವಂತ ಗನ್ ಬಹಳ ಎಲ್ಲಾ ಗನ್ಗಳಿಗಿಂತ ಅದು ಶಕ್ತಿಯುತವಾಗಿದೆ. I have spent all my life loving people ನನ್ನ ಜೀವನವನ್ನೆಲ್ಲ ಜನರನ್ನು ಪ್ರೀತಿಸುವುದರ ಮೇಲೆ ಕಳೆದಿದ್ದೇನೆ and seeing people set free. ಮತ್ತು ಜನರು ಬಿಡುಗಡೆ ಹೊಂದಿದ್ದನ್ನು ನಾನು ನೋಡಿದ್ದೇನೆ. You can fill your heart with love. ಪ್ರೀತಿಯಿಂದ ನಮ್ಮ ಹೃದಯವನ್ನು ತುಂಬಿಸಿಕೊಳ್ಳಬಹುದು. You can fill your family with love. ನಿಮ್ಮ ಕುಟುಂಬವನ್ನು ಪ್ರೀತಿಯಿಂದ ತುಂಬಿಸಬಹುದು. You can fill India and Kashmir with love. ಭಾರತ ಕಾಶ್ಮೀರನ್ನು ಪ್ರೀತಿಯಿಂದ ನಾವು ತುಂಬಿಸಬಹುದು. But if you say, I want darkness, ಆದರೆ ನೀವು ಕತ್ತಲೆ ನಮಗೆ ಬೇಕು ಅಂತ ಹೇಳುವುದಾದ್ರೆ what are you going to do? ನೀವು ಅದರಿಂದ ಏನು ಮಾಡ್ತಿದ್ದೀರಿ? You're going to destroy your soul. ನಿಮ್ಮ ಆತ್ಮವನ್ನು ನಾಶನಕ್ಕೆ ಒಳಗಾಗಿಸುತ್ತೀರಿ And you're going to destroy the souls of others. ಮತ್ತು ಬೇರೆಯವರ ಆತ್ಮವನ್ನು ನಾಶ ಮಾಡುತ್ತೀರಿ. That is why Jesus said, ಅದಕ್ಕಾಗಿ ಯೇಸು ಹೇಳ್ತಾನೆ, this is the condemnation. ಇದು ಖಂಡನೆ ಏನಂದ್ರೆ, ಇದು Light has come into this world. ಬೆಳಕು ಈ ಲೋಕಕ್ಕೆ ಬಂದಾಗಿದೆ, But men love darkness more than light. ಆದರೆ ಮನುಷ್ಯರು ಕತ್ತಲೆಯನ್ನು ಬೆಳಕಿಗಿಂತ ಹೆಚ್ಚಾಗಿ Let ಪ್ರೀತಿಸಿದ್ದಾರೆ. us ask the Lord to forgive us ದೇವರನ್ನು ನಾವು ಕ್ಷಮಿಸಬೇಕೆಂಬುದಾಗಿ ಕೇಳಿಕೊಳ್ಳೋಣ, for making such an abject choice, ಅಂತ ಒಂದು ತಪ್ಪಾದ ಆಯ್ಕೆಯನ್ನ ಮಾಡಿದ್ದಕ್ಕಾಗಿ, and repent. ಮತ್ತು ಪಶ್ಚಾತ್ತಾಪ ಪಡೋಣ. Let us pray. ನಾವು ಪ್ರಾರ್ಥಿಸೋಣ. Let us tell God, ನಾವು ದೇವರಿಗೆ ಹೇಳೋಣ, Lord, ಕರ್ತನೆ, take away the darkness from my heart. ನನ್ನ ಹೃದಯದಿಂದ ಕತ್ತಲೆಯನ್ನು ತೆಗೆದು ಹಾಕು. The darkness of astrology, the darkness of magic, ಪಂಚಾಂಗದ ಕತ್ತಲೆ, ಮಾಯೆಯ ಕತ್ತಲೆಯನ್ನು ತೆಗೆದು ಹಾಕು. the darkness of hatred. ದ್ವೇಷದ ಕತ್ತಲೆಯನ್ನ, Lord Jesus, ಓ ಕರ್ತನಾದಂತ give ಯೇಸುವೇ, me your love. ನಿನ್ನ ಪ್ರೀತಿಯನ್ನು ನನಗೆ I ದಯಪಾಲಿಸು. want to love my neighbor. ನನ್ನ ನೆರೆಯವನ್ನ ನಾನು ಪ್ರೀತಿಸಬೇಕು. Give me your love. ನಿನ್ನ ಪ್ರೀತಿಯನ್ನು ನನಗೆ ದಯಪಾಲಿಸು. Then I can lift my country. ಆಗ ನನ್ನ ದೇಶವನ್ನು ನಾನು ಎತ್ತಿ ಹಿಡಿಯಬಹುದು. Then there will be peace in my heart. ಆಗ ನನ್ನ ಹೃದಯದಲ್ಲಿ ಶಾಂತಿ Give ಇರುತ್ತದೆ. me your light and your ನಿನ್ನ love. ಪ್ರೀತಿಯನ್ನ ಶಾಂತಿಯನ್ನು ನನಗೆ ದಯಪಾಲಿಸು. Wash me in that blood which you shed for me. ನೀನು ನನಗೋಸ್ಕರವಾಗಿ ಸುರಿಸಿದಂತ ರಕ್ತದಿಂದ ನನ್ನನ್ನು ಶುದ್ಧ ಮಾಡು. Make me your son. ನಿನ್ನ ಮಗನಾಗಿ ನನ್ನನ್ನು ಮಾಡು. Make me your ನಿನ್ನ daughter. ಮಗಳಾಗಿ ನನ್ನನ್ನು ಮಾಡು. Hear our prayer. ನಮ್ಮ ಪ್ರಾರ್ಥನೆಯನ್ನು ಕೇಳು. In Jesus' holy name. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ. Amen. ಆಮೆನ್.